ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ವಿಧಿಸಿದ್ದ ಬ್ಯಾನ್ ಅನ್ನು ತೆಗೆದು ಹಿಜಾಬ್ ಧರಿಸಲು ಅನುಮತಿ ನೀಡಿದ ರಾಜ್ಯ ಸರ್ಕಾರದ ನಿಲುವು ತೀರಾ ಖಂಡನೀಯ ಹಾಗೂ ಮುಸ್ಲಿಂ ಓಲೈಕೆಯ ಪರಾಕಾಷ್ಠೆಯಾಗಿದೆ. ತಕ್ಷಣ ಅನುಮತಿಯನ್ನ ಹಿಂಪಡೆದು ಹಿಜಾಬ್ ಅನ್ನು ಬ್ಯಾನ್ ಮಾಡಬೇಕು ಎಂದು ಸನಾತನ ಧರ್ಮ ಜಾಗೃತಿ ಪ್ರತಿಷ್ಠಾನದ ಜಿಲ್ಲಾಧ್ಯಕ್ಷರಾದ ಎಂಜಿ ಭಟ್ ಅವರು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಎಂಜಿ ಭಟ್ ಅವರು, ಈ ಹಿಂದೆ ಹಿಜಾಬ್ ವಿಚಾರವಾಗಿ ಕರ್ನಾಟಕದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಗೊಂದಲ ಏರ್ಪಟ್ಟಿದ್ದು, ಹಿಂದಿನ ಬಿಜೆಪಿ ಸರ್ಕಾರ ಹಿಜಾಬ್ ಧರಿಸಿ ಬರದಂತೆ ಬ್ಯಾನ್ ವಿಧಿಸಲಾಗಿದ್ದು, ಅದನ್ನು ಈಗಿನ ಸರ್ಕಾರ ಮುಸ್ಲಿಮರ ಓಲೈಕೆ ಮಾಡುವ ಸಲುವಾಗಿ ಹಿಜಾಬ್ಗೆ ವಿಧಿಸಿದ ಬ್ಯಾನ್ ಅನ್ನು ಹಿಂತೆರವುಗೊಳಿಸಿ ಹಿಜಾಬ್ ಧರಿಸಿ ಬರಬಹುದು ಎಂಬ ಆದೇಶ ಹೊರಡಿಸಿದ್ದು, ಸನಾತನ ಧರ್ಮವನ್ನ ಕಡೆಗಣಿಸುವ ಹಾಗೂ ಮುಸ್ಲಿಂ ಧರ್ಮವನ್ನ ಓಲೈಸುವ ಅತ್ಯಂತ ಕೀಳು ಮಟ್ಟದ ರಾಜಕೀಯವಾಗಿದೆ. ಹಿಜಾಬ್ ಧರಿಸಿ ಅಥವಾ ಹಿಜಾಬ್ನ ಹೆಸರಿನಲ್ಲಿ ಕಿಡಿಗೇಡಿಗಳು ಸಮಾಜದಲ್ಲಿ ಯಾವ ದುಷ್ಟ ಕೆಲಸಗಳನ್ನಾದರೂ ಮಾಡಬಹುದಾಗಿದೆ. ಅನೇಕ ದೇಶಗಳಲ್ಲಿ ಇಂತಹ ದುಷ್ಕೃತ್ಯಗಳು ನಡೆಯಬಾರದೆಂಬ ಮುನ್ನೆಚ್ಚರಿಕೆಯಿಂದ ಬ್ಯಾನ್ ಮಾಡಲಾಗಿದೆ. ಅದು ಅಲ್ಲದೆ ಶಾಲೆಯಲ್ಲಿ ಹಿಜಾಬ್ ಅನ್ನು ಧರಿಸಿದರೆ ಮಕ್ಕಳಲ್ಲಿ ಸಮಾನತೆ ಎಂಬ ಭಾವ ಹೊರಟು ಹೋಗಿ ದ್ವೇಷದ ಭಾವ ಹುಟ್ಟಿಕೊಳ್ಳುತ್ತವೆ. ವಸ್ತ್ರ ಸಂಹಿತೆಯ ಅರ್ಥವೇ ಗೊತ್ತಿಲ್ಲದ ಯೂನಿಫಾರ್ಮ್ ಅಂದರೆ ಏನು ಅಂತ ತಿಳಿಯದ ದೊಡ್ಡ ಸರ್ಕಾರವು ಧರಿಸಲು ಅನುಮತಿ ಕೊಟ್ಟಿದ್ದು ಅತ್ಯಂತ ಖಂಡನೀಯವಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಧರಿಸುವ ಉದ್ದೇಶ ಮೇಲು ಕೀಳು ಜಾತಿ ಧರ್ಮಗಳ ವ್ಯತ್ಯಾಸವಿರದೆ ಎಲ್ಲರೂ ಒಂದು ಎಂಬ ಭಾವ ಮಕ್ಕಳಲ್ಲಿ ಬರಬೇಕೆಂಬ ಕಾರಣದಿಂದ ಒಂದೇ ತೆರನಾದ ವಸ್ತ್ರ ಸಂಹಿತೆಯನ್ನ ಈ ಹಿಂದೆ ಜಾರಿಗೆ ತರಲಾಗಿತ್ತು. ಅಂದರೆ ಶ್ರೀಮಂತನಾಗಲಿ ಬಡವನಾಗಲಿ ಹಿಂದೂ ಆಗಲಿ ಮುಸ್ಲಿಮನಾಗಲಿ ಅಥವಾ ಇತರ ಯಾವುದೇ ಜಾತಿ ಆದರೂ ಕೂಡ ಒಂದೇ ತೆರವಾದ ಬಟ್ಟೆಯನ್ನ ಧರಿಸುವುದರಿಂದ ಸಮಾನತೆ ಬರುತ್ತದೆ ಎಂಬುದು ಉದ್ದೇಶವಾಗಿತ್ತು. ಆದರೆ ಮುಸ್ಲಿಮರನ್ನ ಓಲೈಸುವ ಬರದಲ್ಲಿ ಈ ಎಲ್ಲಾ ಸದುದ್ದೇಶಗಳನ್ನ ಹೂತು ಹಾಕಿ ತಾವು ಏನು ಬೇಕಾದರೂ ಮಾಡುತ್ತೇವೆ ಎಂಬ ದುರಂಕಾರದಿಂದ ಹಿಜಾಬ್ಗೆ ಅನುಮತಿ ಕೊಟ್ಟಿದ್ದು ಅತ್ಯಂತ ನೀಚ ಮನಸ್ಥಿತಿಯ ನಿರ್ಧಾರವಾಗಿದೆ. ಅದು ಲಿಂಗದಾರವನ್ನ ಮತ್ತು ಜನಿವಾರವನ್ನ ರುದ್ರಾಕ್ಷಿ ಸರವನ್ನ ಹಾಕಿಕೊಂಡು ಬರಬಹುದು ಎಂಬ ಅತ್ಯಂತ ಅಜ್ಞಾನದ ಹೇಳಿಕೆ ಕೂಡ ಅವರ ಸಮಾಜಘಾತಕ ಮನಸ್ಥಿತಿಯು ಪ್ರದರ್ಶನವಾಗಿದೆ. ಯಾಕೆಂದರೆ ಜನಿವಾರ, ರುದ್ರಾಕ್ಷಿ ಸರ ಅಥವಾ ಲಿಂಗಧಾರಣೆ ಮಾಡಿದ ದಾರ ಇವೆಲ್ಲ ಶಾಲಾ ಕಾಲೇಜುಗಳಿಗೆ ಎಲ್ಲಿಯೂ ಪ್ರದರ್ಶನವಾಗದ ವಸ್ತುಗಳು. ಅದು ಯೂನಿಫಾರ್ಮ್ ಒಳಗಡೆ ಇರುವಂತಹ ನಮ್ಮ ಧರ್ಮದ ಸಂಪ್ರದಾಯಗಳು. ಅವುಗಳನ್ನು ಧರಿಸಬಹುದು ಎಂದು ಎತ್ತಿ ಹೇಳುವುದರ ಮೂಲಕ ಹಿಂದೂ ಧರ್ಮದಲ್ಲಿ ಒಡಕುತನ ತರುವಂತೆ ಕೆಲಸ ಸರ್ಕಾರ ಮಾಡಿದೆ. ಈ ತಕ್ಷಣ ಜಾರಿಗೆ ಬರುವಂತೆ ಮೊದಲಿನಂತೆ ಬ್ಯಾನ್ ಮಾಡಬೇಕು ಮತ್ತು ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಎಂಬುದರ ಅರ್ಥಕ್ಕೆ ಸರಿಯಾಗಿ ಒಂದೇ ರೀತಿಯಾದ ವಸ್ತ್ರ ಸಂಹಿತೆ ಜಾರಿಯಾಗಬೇಕು. ಅದಲ್ಲದೆ ಹಿಜಾಬ್ ಅನ್ನು ಧರಿಸಲು ಅನುಮತಿ ಕೊಟ್ಟಲ್ಲಿ ಹಿಂದೂ ವಿದ್ಯಾರ್ಥಿಗಳಿಗೆ ಕೇಸರಿ ಸಾಲನ್ನು ಹಾಕಿಕೊಂಡು ಬರಲು ಕೂಡ ಕೊಡಬೇಕು. ಅದು ಕೂಡ ನಮ್ಮ ಧರ್ಮದ ಸಂಕೇತವಾಗಿದೆ. ಇಲ್ಲದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಸನಾತನ ಧರ್ಮ ಜಾಗೃತಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಎಂಜಿ ಭಟ್ ಆಗ್ರಹಿಸಿದ್ದಾರೆ. ಸರ್ಕಾರ ಮಾಡಿದಂತಹ ಹಿಜಾಬ್ ಬ್ಯಾನ್ ಆದೇಶವನ್ನ ಇಂದಿನ ಸರ್ಕಾರ ತೆರವುಗೊಳಿಸಿ ಹಿಜಾಬ್ ಧರಿಸಿಕೊಂಡು ಬರಬಹುದು ಶಾಲಾ ಕಾಲೇಜುಗಳಿಗೆ ಅಂತ ಆದೇಶ ಮಾಡಿದೆ. ಖಂಡಿತವಾಗಿ ಇದು ಮುಸ್ಲಿಂ ಓಲೈಕೆಯ ಪರಾಕಾಷ್ಠೆಯಾಗಿದೆ. ಯಾಕೆಂತಂದ್ರೆ ಈ ಹಿಜಾಬ್ನಿಂದಾಗಿ ಸರ್ಕಾರಿ ಶಾಲೆಗಳಲ್ಲಿರ್ಬೋದು ಅಥವಾ ಖಾಸಗಿ ಶಾಲೆಗಳಲ್ಲಿರ್ಬೋದು ಕಾಲೇಜುಗಳಲ್ಲಿರ್ಬೋದು ಸಮಾನತೆ ಅನ್ನೋದು ಬರೋದಿಲ್ಲ. ಯಾಕಂದ್ರೆ ವಸ್ತ್ರ ಸಂಹಿತೆ ಏನಿದೆ ಯೂನಿಫಾರ್ಮ್ ಅಂತ ನಾವು ಕರಿತೀವಿ. ಯೂನಿಫಾರ್ಮ್ ಅಂತಂದ್ರೆ ಈ ಬಡವ ಬಲ್ಲಿದ ಅನ್ನುವ ಭೇದ ಹೋಗಬೇಕು ಮತ್ತು ಧರ್ಮಗಳಿರುವಂಥ ಭೇದ ಹೋಗಬೇಕು, ಸಮಾನತೆ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಹಿಂದೆ ಯೂನಿಫಾರ್ಮ್ ಅಂತ ಮಾಡಿದ್ವು. ಈ ಯೂನಿಫಾರ್ಮ್ನ ಅರ್ಥನೇ ಗೊತ್ತಿರುವಂತಹ ದೊಡ್ಡ ಸರ್ಕಾರ ಅಂತಾನೆ ಕರಿಬೇಕು. ಯಾಕಂತಂದ್ರೆ ಯೂನಿಫಾರ್ಮ್ ಅಂತಂದ್ರೆ ಈ ಶಾಲೆಯಲ್ಲಿ ಬರುವಂತಹ ಮತ್ತು ಕಾಲೇಜುಗಳಿಗೆ ಬರುವಂತಹ ಎಲ್ಲ ವಿದ್ಯಾರ್ಥಿಗಳು ಸಮಾನತೆ ಇರಲಿ. ಈ ಶ್ರೀಮಂತರು ಒಳ್ಳೆಯ ಡ್ರೆಸ್ಗಳನ್ನ ಹಾಕೊಂಡು ಬರ್ಬೋದು, ಬಡವರು ಹರಕು ಬಟ್ಟೆಗಳನ್ನ ಹಾಕೊಂಡು ಬರ್ಬೋದು. ಆಗ ಅವರಲ್ಲಿ ಭೇದ ಭಾವ ಎದ್ದು ಕಾಣುತ್ತೆ. ಅಥವಾ ಧರ್ಮದ ಆಚರಣೆಯಲ್ಲಿ ಒಂದೊಂದು ಧರ್ಮದಲ್ಲಿ ಒಂದೊಂದು ರೀತಿಯಾದ ಬಟ್ಟೆನ ಹಾಕೊಂಡು ಬಂದರೆ ಆ ಸಮಾನತೆ ಬರೋದಿಲ್ಲ ಹೇಳುವಂಥ ದೃಷ್ಟಿಯಿಂದ ಈ ಹಿಂದೆ ಯೂನಿಫಾರ್ಮ್ ಅಂತ ಜಾರಿಗೆ ತಂದಿದ್ದಾರೆ. ಆದರೆ ಇದೆಲ್ಲವನ್ನ ಮರೆತು ಅಥವಾ ಗೊತ್ತಿಲ್ಲೇನೇನು ಜಾಣ ಕುರುಡು ಜಾಣ ಕಿವುಡುತನ ಅಂತ ಕರಿತೀವಲ್ಲ, ಆ ರೀತಿಯಲ್ಲಿ ಬೇಕು ಅಂತಾನೆ ಒಂದು ಧರ್ಮಕ್ಕೆ ಮೋಸ ಮಾಡಬೇಕು, ಒಂದು ಧರ್ಮಕ್ಕೆ ಓಲೈಕೆ ಮಾಡಬೇಕು ಅನ್ನುವಂತಹ ಕಠೋರವಾದಂತಹ ನಿರ್ಧಾರದಿಂದನೇ ಈ ಹಿಜಾಬ್ ಧರಿಸಲಿಕ್ಕೆ ಅನುವು ಮಾಡಿಕೊಟ್ಟಿದೆ ಸರ್ಕಾರ. ಖಂಡಿತವಾಗಿ ಇದನ್ನ ಇಡೀ ಹಿಂದೂ ಸಮಾಜ ಒಕ್ಕೊರಲಿನಿಂದ ವಿರೋಧಿಸ್ತದೆ. ಯಾಕಂತಂದ್ರೆ ಈಗಾಗಲೇ ಹೇಳಿದ್ದಾರೆ ಸರ್ಕಾರದವರು, ಸಿದ್ದರಾಮಯ್ಯವರು ನೇರವಾಗಿ ಹೇಳಿದ್ದಾರೆ, ಜನಿವಾರ ಮತ್ತು ಉಡಿದಾರ ಮತ್ತು ಲಿಂಗಧಾರಗಳನ್ನ ಧರಿಸ್ಕೊಂಡು ಬರಬಹುದು ಅಂತ. ಇವೆಲ್ಲ ವಸ್ತ್ರ ಸಂಹಿತೆಯಲ್ಲಿ ಬಂತಾ ಇದು ಯೂನಿಫಾರ್ಮ್ನ ಮೇಲ್ಗಡೆ ಇರುತ್ತಾ, ಇದು ಯೂನಿಫಾರ್ಮ್ನ ಒಳಗಡೆ ಇರುವಂಥದ್ದು. ಇದು ಯಾರಿಗೂ ಅಧಿಕಾರ ಇಲ್ಲ. ಹಾಕೊಂಡು ಬರಬಾರ್ದು ಹೇಳುವಂಥ ಅಧಿಕಾರ ಯಾರಿಗೂ ಇಲ್ಲ. ಇದು ಅವರವರ ಧರ್ಮದ ಸಂಪ್ರದಾಯ ಇದು. ಹಾಗಾಗಿ ಇದನ್ನ ಅವರು ಹಾಕೊಂಡು ಬರಬಹುದು ಹೇಳುವುದರ ಮೂಲಕ, ಹೇಳಿಕೆ ಕೊಡುವುದರ ಮೂಲಕ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿಯೇ ಬಿರುಕನ್ನು ತರಿಸುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಹಿಜಾಬನ್ನು ಖಂಡಿತವಾಗಿ ಬ್ಯಾನ್ ಮಾಡಬೇಕು. ಈ ಹಿಜಾಬನ್ನು ಅನೇಕ ದೇಶಗಳಲ್ಲಿ ರಕ್ಷಣಾ ದೃಷ್ಟಿಯಿಂದ, ಸುರಕ್ಷತೆಯ ದೃಷ್ಟಿಯಿಂದ ಬ್ಯಾನ್ ಮಾಡಿದ್ದಾರೆ. ಯಾಕಂದ್ರೆ ಯಾರು ಹಿಜಾಬ್ ಧರಿಸ್ಕೊಂಡು ಬರ್ತಾರೆ, ಯಾರು ಹೆಣ್ಣು ಮಕ್ಕಳಿದ್ದಾರೆ, ಯಾರು ಗಂಡು ಮಕ್ಕಳಿದ್ದಾರೆ, ಕ್ರಿಮಿನಲ್ಸ್ ಕೂಡ ಹಾಕೊಂಡು ಬರ್ಬೋದು, ಗೊತ್ತಾಗೋದಿಲ್ಲ. ಹಾಗಾಗಿ ಸಮಾಜದ ಸ್ವಾಸ್ಥ್ಯದ ದೃಷ್ಟಿಯಿಂದ, ಸಮಾಜದ ರಕ್ಷಣೆಯ ದೃಷ್ಟಿಯಿಂದ ಹಿಜಾಬನ್ನು ಬಹಳ ಕಡೆ ಬ್ಯಾನ್ ಮಾಡಿದ್ದಾರೆ. ನಮ್ಮ ದೇಶದಲ್ಲೂ ಕೂಡ ಬ್ಯಾನ್ ಆಗಬೇಕು. ಜೊತೆಗೆ ಈ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಕೂಡ ಖಂಡಿತವಾಗಿ ಸರಿಯಲ್ಲ. ಎರಡನೇದಾಗಿ
ಹಿಜಾಬನ್ನು ಧರಿಸ್ಕೊಂಡು ಬರಲಿಕ್ಕೆ ನೀವು ಅನುಮತಿ ಕೊಡ್ತೀರಿ ಅಂತ ಹೇಳಿದ್ರೆ ಹಿಂದೂಗಳ ಪವಿತ್ರ ಸಂಕೇತವಾದಂಥ ಕೇಸರಿ ಶಾಲನ್ನು ಹಾಕೊಂಡು ಬರಲಿಕ್ಕೆ ಅವಕಾಶ ಕೊಡಬೇಕು. ಹಾಗಾಗಿ ಒಂದು ಧರ್ಮಕ್ಕೆ ಒಂದು ರೀತಿಯಾದ ನ್ಯಾಯ, ಇನ್ನೊಂದು ಧರ್ಮಕ್ಕೆ ಅನ್ಯಾಯ ಮಾಡುವಂಥ ಕೆಲಸ ಸರ್ಕಾರದಿಂದ ನಡೀತಾ ಇದೆ. ಇದನ್ನು ಸಮಸ್ತ ಹಿಂದೂಗಳು ಅರ್ಥಕೋಬೇಕಾಗಿದೆ. ಹಾಗಾಗಿ ಈ ಒಂದು ಹಿಜಾಬ್ ಬ್ಯಾನ್ ಮಾಡೋದು ಹಿಂದಿನ ಸರ್ಕಾರ, ಬಿಜೆಪಿ ಸರ್ಕಾರ, ಇವತ್ತಿನ ಸರ್ಕಾರ ತೆಗೆದುಹಾಕಿದೆ. ಇದು ಪಕ್ಕಾ ನೇರವಾಗಿ ನಾವು ಹೇಳ್ಬೋದು ಮುಸ್ಲಿಂ ಓಲೈಕೆಯ ಪರಾಕಾಷ್ಠೆ ಇದು. ಹಾಗಾಗಿ ತಕ್ಷಣದಿಂದ ಜಾರಿ ಬರುವಾಗೆ ಈ ಒಂದು ಹಿಜಾಬನ್ನು ಬ್ಯಾನ್ ಮಾಡಬೇಕು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.